ನಾನು ಕಿತ್ಕಿತ್ತಾನು ಅದೇ ಕೇಳ್ತಾ ಇದ್ದೀನಿ. ನಾನು ಮೊದಲ ಸಲಿನೂ ಹೇಳಿದೆ ನಿಮಗೆ, ಪಕ್ಷಕ್ಕೆ ನಿಲ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಎಲೆಕ್ಷನ್ ನಿಂತ್ಕೊಂಡು ಮೊನ್ನೆ ಸತಿ ಎಲೆಕ್ಷನ್ ಅಲ್ಲಿ ನಿಂತು JDS ಮತ್ತೆ BJP ಇಬ್ಬರ ಕಿತ್ತಾಟದ ನಡುವೆ ಮೂರನೇ ವ್ಯಕ್ತಿಗೆ ಲಾಭ ಆಯಿತು ಅನ್ನೋ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಕೆಲಸ ಮಾಡ್ತಾ ಇದ್ದೀರಿ, ಮೂರನೇ ವ್ಯಕ್ತಿಗಾಗುತ್ತೋ ನಾಲ್ಕನೇ ವ್ಯಕ್ತಿಗಾಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಫೇಸ್ ಮಾಡಬೇಕು, ನಿಂತ್ಕೊಂಡಿದ್ದೀರಿ, NDA ಪಕ್ಷದಲ್ಲಿ ಇದ್ದೀರಿ, ಇವತ್ತು ಎಲ್ಲರೂ ಇದ್ದಾರೆ, ಹೈಕಮಾಂಡ್ ಬದ್ಧವಾಗಿರ್ತೀರಿ, ಬಟ್ ನಿಂತ್ಕೊಳ್ಳೋದು ಗ್ಯಾರಂಟಿ. ಇವಾಗ ಅವತ್ತೇನಿರ್ತದೋ ಇಲ್ಲೋ ಯಾರಿಗೆ ಗೊತ್ತಿರ್ತದೆ. ಮೈತ್ರಿ ಎಲೆಕ್ಷನ್ ತನಕ ಮೈತ್ರಿ ಬೇಕಲ್ಲ. ಅದನ್ನ ಮುಂದಕ್ಕೆ ಯಾವ ರೀತಿಯಲ್ಲಿ ತಾವು ಗ್ರಾಮ ಪಂಚಾಯತಿ ಆಗಿರ್ಬೋದು, ನಗರ ಭಾಗದ ಗ್ರಾಮೀಣ ಇಟ್ಕೊಂಡು ಚುನಾವಣೆ ನಡೆಸಿದ್ರೆ ಅವತ್ತು ಏನು ಇವತ್ತು ಮೈತ್ರಿ ಎಂದಂಕ ಇದೆಯೋ ಮೈತ್ರಿ ಮುಂದುವರಿಸಬೇಕಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರಬೇಕು, ಮೈತ್ರಿ ಮುಂದುವರಿಸಬೇಕಲ್ಲ, ಅದಕ್ಕೆ ಬದ್ಧವಾಗಿದೆ. ಅಂದ್ರೆ MLA ಎಲೆಕ್ಷನ್ಗೆ ಮೈತ್ರಿ ಇರಲ್ಲ ಅನ್ನೋದು ತಮ್ಮ ಇದ್ರೆ ಮುಂದುವರ್ಸೋಣ. ಅವತ್ತೇನು ಹೇಳ್ತಾರೋ ಯಾರು ಕೊಟ್ಟರೆ ನಾವು ಮಾಡಬೇಕಾಗುತ್ತೆ. ಬಟ್ ನಿಂತ್ಕೊಬೇಕು ಅಂತ ಆಸೆ ಇದ್ರೆ ಎಲೆಕ್ಷನ್ ನಿಂತ್ಕೊಳೋದಕ್ಕೆ ಓಡಾಡ್ತಾ ಇರೋದು. ಮೈತ್ರಿ ಇದ್ರೆ BJP ಕೊಡ್ತಾರ, ಇಲ್ಲ JDS ಕೊಟ್ಟರೆ ತಾವು ಏನಾರ ಇವಾಗ ಮುನ್ಷಾಮಣ್ಣವ್ರು ತೆಗೆದು JDS ಕೊಟ್ಟರು, ಹಾಗೆ JDS ತೆಗೆದು BJP ಕೊಡ್ಬೋದು, ಅದೇನು ತೊಂದರೆ ಇಲ್ಲ. MP-ನೇ ಹಾಲಿ MP-ನೇ ಕೊಟ್ಟಿಲ್ಲ. ನಿಮ್ಗೆ ಕೊಡೋದ್ರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಏನಾಗಲ್ಲ, ಹೊಸ ಮುಖ ನೋಡಬೇಕು ಅಂತಿದ್ದಾರೆ. ಇವತ್ತು ಜನಕ್ಕೆ ಸೇವೆ ಮಾಡೋರು ಬೇಕು. ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಡೆವಲಪ್ಮೆಂಟಲ್ಲಿ ಇವತ್ತು ಸ್ವಂತ ಪ್ಯಾಕೇಜ್ಗಳು ಮಾಡಿ ಹಾಕ್ಕೊಂಡು ಸ್ವಂತ ದುಡ್ಡು ಮಾಡ್ತಾ ಇರೋರಿಗೆ ಕೊಟ್ಟರೆ ನಾನು ಅಭಿವೃದ್ಧಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಏನಕ್ಕೆ ಮಾಡ್ತಾ ಇರೋದು? ಏನಕ್ಕೆ ಪ್ಯಾಕೇಜ್ ಮಾಡ್ತಾ ಇರೋದು? 50 ಲಕ್ಷ 60 ಲಕ್ಷ ಯಾರನ್ನ ಚಿಂತಾಮಣಿ ದುಡಿದವ್ರಿಗೆ ಕೆಲಸ ಕೊಟ್ಟವ್ರ, ಕಾರ್ಯಕರ್ತರಿಗೆ ಕೆಲಸ ಕೊಟ್ಟವ್ರ? ಯಾರಿಗೋಸ್ಕರ ಇದು ಮಾಡ್ತಾ ಇರೋ ಡೆವಲಪ್ಮೆಂಟ್? ಯಾರಿಗೋಸ್ಕರ? ಒಳ್ಳೆ 15 ವರ್ಷದ್ದು 20 ವರ್ಷದ್ದು ಬಿಲ್ಡಿಂಗ್ಲೆಲ್ಲ ಹೊಡೆದಾಗ್ತಾ ಇರೋದು. ನಾನು ಚೆನ್ನಾಗಿರೋದಕ್ಕೋಸ್ಕರ, ನಾನು ಬದುಕಬೇಕು, ಕಾಂಟ್ರಾಕ್ಟರ್ ನಂದು ನಾನು ಬದುಕಬೇಕು ಅನ್ನೋದಕ್ಕೋಸ್ಕರ. ಇದೇನು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ನೋಡ್ತಾ ಇರ್ತಾರ? ಎಲ್ಲ ಅರ್ಥ ಆಗ್ತಾ ಇದೆ ಎಲ್ರದ್ದು. ಕಾರ್ಯಕರ್ತರು ನೀನು ಗೆಲ್ಲಿಸ್ದವನ್ಗ, ನಿನಗೆ ಮಾಡಿದವನ್ಗ, ನೀನು ಹಿಂದೆ ಓಡಾಡಿದವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಬೇಕು. ಪ್ಯಾಕೇಜ್ ಮಾಡಿ ನೀನೇ ತಗೊಂಡ್ಬಿಟ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾವ್ರೆ, ಏನಕ್ಕೆ ಮಾಡ್ತಾವ್ರೆ, ಯಾರಿನಿಂದ ಬರ್ತಾ ಇದೆ ಕಾಂಟ್ರಾಕ್ಟು? ಅಭಿವೃದ್ಧಿ ಸಹಿಸದೆ ಏನಿಲ್ಲ, ಅಭಿವೃದ್ಧಿ ಮಾಡ್ತಾವ್ರೆ, ಅವರು ಅಭಿವೃದ್ಧಿ ಆಗ್ತಾವ್ರೆ, ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇನಿಲ್ಲ. ಹಳ್ಳಿಗಳಲ್ಲಿ ನೋಡ್ರಿ, ಸಣ್ಣ ರಸ್ತೆಗಳು ಬಿತ್ತೋಗಿರೋ ನೋಡ್ರಿ, ಎಲ್ಲ ಅಭಿವೃದ್ಧಿ ಮಾಡೋದು ಯಾರು? ಎಲ್ಲರೂ ಸೇರಿ, ಸಣ್ಣ ಕಾಂಟ್ರಾಕ್ಟ್ಗಳು ಸೇರಿ, ಪಂಚಾಯತಿ ಕಾಂಟ್ರಾಕ್ಟ್ ಇರ್ತಾರೆ, ಜಿಲ್ಲಾ ಮಾಡೋರು ಇರ್ತಾರೆ, ತಾಲೂಕಾಗಿರ್ತಾರೆ, ಅವ್ರಿಗೆ ಕೆಲಸ ಕೊಡು. ಅವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ ದೊಡ್ಡ ಕಾಂಟ್ರಾಕ್ಟ್ ತಗೊಂಡ್ಬಂದು ನೀನು ಅಭಿವೃದ್ಧಿ ಮಾಡಿ, ನೀನು ಒಬ್ಬನ ಅಭಿವೃದ್ಧಿ ಆಗಕ್ಕಲ್ಲಪ್ಪ. ಇದು ಎಲ್ಲರೂ ಸೇರಿ ಗೆಲ್ಸಿರ್ತಾರೆ.